RSSನವರು ಬಿಜೆಪಿ ಅವರು ಮಹಾತ್ಮ ಗಾಂಧಿ ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದ್ರೆ ಅವರು ನಮ್ಮ ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ಬಿಜೆಪಿ ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮ್ಗೆ ಹೆಸರು ಮುಖ್ಯ ಅಲ್ಲ, ನಮ್ಗೆ ಜನರ ಜೀವನೋಪಾಯ ಮುಖ್ಯ. ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತೆ ರಾಮನ ಮಧ್ಯದಲ್ಲಿ ನಮ್ಗೆ ಸಿಕ್ಕಾಕ್ಸ್ಬೇಕಂತ. ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಏನು ಹೇಳಿಲ್ಲ. ಅವರ ರಿಪೋರ್ಟ್ 3-4 ತಿಂಗಳ ಹಿಂದೆನೆ ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಾದ್ಮೇಲೆ 4 ತಿಂಗಳು ಆದ್ಮೇಲೆ ಈ ಬಿಲ್ಲು ಪಾರ್ಲಿಮೆಂಟ್ ನಲ್ಲಿ 2 ದಿನದಲ್ಲಿ ಜಾರಿಗೆ ಬರುತ್ತೆ ಅಂದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೋಬಹುದಾಗಿದೆ. ಆದ್ರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ 21, ಆರ್ಟಿಕಲ್ 258 ಅಂಡ್ ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ ಆಗಿದೆ. ಸಂವಿಧಾನದ ಹಕ್ಕುಗಳನ್ನ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಅಷ್ಟೇ ಮುಖ್ಯ ನಮಗೆ ಗ್ರಾಮೀಣ ಜನರ ಬದುಕು. RSSನವರು ಬಿಜೆಪಿ ಅವರು ಮಹಾತ್ಮ ಗಾಂಧಿ ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದ್ರೆ ಅವರು ನಮ್ಮ ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ವಿಬಿಜಿ ಗ್ರಾಮ್ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನ ತಮ್ಮ ಮುಂದೆ ಇಡ್ತೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 5-6 ಪ್ರಮುಖ ಅಂಶಗಳನ್ನ ತಮ್ಮ ಮುಂದೆ ಇಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸ್ಬೇಕು, ನಾವು ಓದಬೇಕು. ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತೆ ಅದ್ರ ಪರಿಣಾಮ ಏನಾಗಬಹುದು ಅಂತ ಕೂಡ ಇದರಲ್ಲಿ ನಾವು ಹಾಕಿದೀವಿ. ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದೀವಿ. ಇದರಲ್ಲಿ ಈ ವಿಬಿ ಗ್ರಾಮ್ಜಿ ಬಿಲ್ಲಿಂದ 3-4 ಬಹಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ. ಮೊದಲನೇದಾಗಿ ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್, ರೈಟ್ ಟು ವರ್ಕ್, ಆ ಅಧಿಕಾರ ಇತ್ತು, ಆ ಹಕ್ಕಿತ್ತು, ಆ ಜೀವನೋಪಾಯದ ಹಕ್ಕಿತ್ತು. ಆ ಜೀವನೋಪಾಯದ ಹಕ್ಕನ್ನ ಈ ವಿಬಿ ಗ್ರಾಮ್ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ. ಒಂದನೇದು. ಎರಡನೇದು, ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ. ಈ ವಿಬಿ ಗ್ರಾಮ್ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ. ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು. ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ. ಈಗ ಏನು ಕೆಲಸ ತಗೋಬೇಕು, ಎಷ್ಟು ಬಜೆಟ್ ಹಾಕಬೇಕು, ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತಗೊಳುತ್ತೆ, ಮೋದಿ ಸರ್ಕಾರ ತಗೊಳುತ್ತೆ. ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ, ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ, ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನ ಈ ವಿಬಿ ಗ್ರಾಮ್ಜಿ ಬಿಲ್ಲನ್ನು ರಾಜ್ಯಗಳಿಗೆ ತಂದುಬಿಟ್ಟು 40% ಎಕ್ಸ್ಟ್ರಾ ಹೊರೆ ನಮ್ಗೆ ಹಾಕ್ತಾ ಇದ್ದಾರೆ. ಮುಂಚೆ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ಇದಕ್ಕೆ.
ಈಗ ನಾವು 40% ಕೊಡಬೇಕು, ಅವ್ರು 60% ಕೊಡಬೇಕು. ಇವೆಲ್ಲನೂ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, ಬಿಜೆಪಿ ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಮಗೆ ಜನರ ಜೀವನೋಪಾಯ ಮುಖ್ಯ. ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತೆ ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ. ನಾವು ಆ ಜಗಳಕ್ಕೆ ಹೋಗಬಾರ್ದು. ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ, ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು. ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ. ಆದರೆ ಜೀವನೋಪಾಯ ಹಕ್ಕು ಏನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು. ಮೊದಲನೇದಾಗಿ ನಾನು ಹೇಳ್ದಂಗೆ, ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾ ಇತ್ತು, ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾ ಇತ್ತು. ಆದರೆ ವಿಬಿಜಿ ಗ್ರಾಮ್ಜಿ ಬಿಲ್ ಬಂದ್ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ. ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ. ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದ್ರೆ ನಿಮ್ಮ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಇತ್ತು. ದ ಎಂಟೈರ್ ಕಂಟ್ರಿ ವಾಸ್ ನೋಟಿಫೈಡ್. ಆಸ್ ಆಫ್ ನೌ ಈ ಬಿಲ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ ಆಯ್ಕೆ ಮಾಡಬಹುದಾ ಇಲ್ಲ ಅಂತ. ಪಂಚಾಯತ್ ಆಯ್ಕೆ ಆದ್ಮೇಲೆ ಅಥವಾ ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಅಂದ್ರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ. ಮುಂಚೆ ಏನಿರ್ತಾ ಇತ್ತು, ನೀವು ಎಷ್ಟು ಮಾನವ ದಿನಗಳನ್ನ ಸೃಷ್ಟಿ ಮಾಡಬಹುದು, ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ರೆ ಅಷ್ಟೆಲ್ಲ ಮಾನವ ದಿನಗಳನ್ನ ಅವ್ರು ಕೊಡ್ತಾ ಇದ್ರು. ಆದ್ರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ಅದಾದ್ಮೇಲೆ ನಾರ್ಮೇಟಿವ್ ಅಲೋಕೇಶನ್ ಆಗಬೇಕು. ಆ ನಾರ್ಮೇಟಿವ್ ಅಲೋಕೇಶನ್ ಅಲ್ಲೇ ನೀವು ಕೆಲಸ ಮಾಡಬೇಕು, ಬಜೆಟ್ ಅಲ್ಲೇ ಕೆಲಸ ಮಾಡಬೇಕು. ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು. ಮುಂಚೆ ಆಗಿರ್ಲಿಲ್ಲ. ನಾವು ಉದಾಹರಣೆಗೆ ನನ್ನ ಪಂಚಾಯತಿಗೆ 100 ಮಾನವ ದಿನ ಕೊಟ್ಟರೆ ನಾನು 130 ದಿನ ಮಾಡಿದ್ರೆ ಆ 30 ದಿನ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇವಾಗ ಆ 100 ದಿನದಲ್ಲಿ 40% ನಾವೇ ಕೊಡಬೇಕು. ಮತ್ತೆ 30 ದಿನ ಏನು ಜಾಸ್ತಿ ಆಗುತ್ತೆ ಅದನ್ನ ಕೂಡ ಸಂಪೂರ್ಣವಾಗಿ 100% ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು. ಮತ್ತೆ ಕ್ರಿಯಾ ಯೋಜನೆ, ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾ ಇದ್ರು? ಪಂಚಾಯತ್ ಅವ್ರು ಮಾಡ್ತಾ ಇದ್ರು. ಆ ಹಕ್ಕು ನಿಮ್ಮಲ್ಲಿತ್ತು. ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ರು. ಯಾರು ಯಾವ ಕೆಲಸ ತಗೋಬೇಕು, ಯಾರು ಹೊಲದಲ್ಲಿ ಕೆಲಸ ತಗೋಬೇಕಾ, ಯಾವ ರೋಡ್ ಕೆಲಸ ತಗೋಬೇಕಾ, ಡ್ರೈನ್ ಕೆಲಸ ತಗೋಬೇಕಾ, ಅಥವಾ ಕುರಿ ಶೆಡ್ ತಗೋಬೇಕಾ, ಸಣ್ಣ ಪುಟ್ಟ ಕೆಲಸಗಳು ಯಾವುದು ನಮಗೆ ಅಂದ್ರೆ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಅಂತ ಯೋಜನೆಗಳನ್ನ ನಾವು ತಗೋಬಹುದಾಗಿತ್ತು. ಆದ್ರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಪಂಚಾಯತಿಗಿತ್ತು. ಈಗ ಹಳ್ಳಿ ಅಲ್ಲ, ದಿಲ್ಲಿ ತೀರ್ಮಾನ ಮಾಡುತ್ತೆ ನೀವೇನು ಕೆಲಸ ತಗೋಬೇಕು ನಿಮ್ಮ ಮನೆ ಹತ್ರ ಅಂತ. ಇವರು ಇದನ್ನ ಈ ಕ್ರಿಯಾ ಯೋಜನೆ ಅಂತ ಏನ್ ಹೇಳ್ತೀವಿ ನಾವು, ಪ್ಲಾನಿಂಗ್ ಅಂತ ನಾವು ಏನ್ ಹೇಳ್ತೀವಿ, ಇದನ್ನ ಯಾವ ರೀತಿ ತಗೋಬೇಕು ಅಂತ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ, ಇಟ್ ಶುಡ್ ಬಿ ಅಲೈನ್ ಟು ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನಿಗೆ ಅದು ಅಲೈನ್ ಆಗಬೇಕು, ಹೊಂದಾಣಿಕೆ ಇರಬೇಕು ಅದಕ್ಕೆ.
ಈಗ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಬಹುದು. ಇದು ತಾವು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳೇನಿದೆ ಅದನ್ನ ಕನ್ವರ್ಜೆನ್ಸ್ ಮಾಡ್ತಾರಲ್ಲಿ. 500 ಕೋಟಿಗಿಂತ ಹೆಚ್ಚು ಏನು ಯೋಜನೆಗಳಿದೆ ಅದು ಮಾತ್ರ ಅದರಲ್ಲಿ ತಗೊಳ್ತಾರೆ. ಅಂದ್ರೆ ನಾಳೆ ನಿಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಯಾವುದಾದ್ರೂ ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು, 1 ಕಿಲೋಮೀಟರ್ ನಿಮ್ಮ ಹಳ್ಳಿ ಹತ್ರ ಹೋಗ್ತಾ ಇದ್ರೆ ಅಥವಾ ನಿಮ್ಮ ತಾಲೂಕ್ ಪಕ್ಕ ಹೋಗ್ತಾ ಇದ್ರೆ ಅದ್ರ ಜೊತೆ ಕನ್ವರ್ಜೆನ್ಸ್ ಮಾಡಬೇಕಾಗುತ್ತೆ. ಇವಾಗ ಮುಂಚೆ ತರ ಏನು ಬೋರಯ್ಯ ಮನೆಯಿಂದ ಹಿಡ್ಕೊಂಡು ಮಲ್ಲಮ್ಮ ಮನೆ ತನಕ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ನೀವು ಗ್ರಾಮೀಣ ಮಟ್ಟದಲ್ಲಿ ತಮಗೆ ಅನುಕೂಲ ಆಗುವ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಸೊ ಇವೆಲ್ಲನೂ ನೋಡಿ, ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ನೋಟಿಫೈ ಆದರೆ ಅಲೋಕೇಶನ್ ಆಗಬೇಕು, ಅಲೋಕೇಶನ್ ಆದರೆ ಕ್ರಿಯಾ ಯೋಜನೆ ಡೆಲ್ಲಿ ಹೇಳ್ದಂಗೆ ನೀವು ಮಾಡಬೇಕು. ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ, ಇದನ್ನ ತಿಳ್ಕೋಬೇಕು ತಾವು. ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದ್ರೆ ವರ್ಷ ಪೂರ್ತಿ ಇರ್ಬೇಕು ತಾನೆ. ಮನ್ರೇಗಾನಲ್ಲಿ 365 ದಿನ ಕೂಡ ನಾವು ಕೆಲಸ ಕೇಳಬಹುದಾಗಿತ್ತು. ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ಜಾಬ್ ಕಾರ್ಡ್ ಇದ್ರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳಬಹುದಾಗಿತ್ತು. ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಈಗ 60 ದಿನ ಯಾವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ, ಕೃಷಿ ಚಟುವಟಿಕೆ ನಡೀತಾ ಇರ್ತದೆ, 60 ದಿನ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ? ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡ್ಕೊಳ್ಲಿಕ್ಕೆ. ಈಗ ಮುಂಚೆ ಕೃಷಿ ಚಟುವಟಿಕೆ ಇದ್ದಾಗ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು. ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು. ನೀವೇನು ಹೇಳ್ತೀರಾ, ನಂಗೆ ನೋಡಪ್ಪ ನನಗೆ 375-400 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ, ನಾನು ನಿನಗೆ 200 ಕೊಡ್ತೀನಿ, 250 ಕೊಡ್ತೀನಿ, ದುಡಿಯಂಗಿದ್ರೆ ದುಡಿ, ಬಿಡಿಯಂಗಿದ್ರೆ ಬಿಡು ಅಂತ. ಸೊ ಮತ್ತೆ ಇದು ಗ್ಯಾರಂಟಿನೂ ಆಗಿಲ್ಲ, ಕನಿಷ್ಠ ವೇತನನೂ ಸಿಗೋದಿಲ್ಲ, ಮತ್ತೆ ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ. ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ? ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡ್ಲಿಕ್ಕೆ. ಅವರಿಗೆ ಉದ್ಯೋಗ ಬೇಕಾದ್ರೆ ಆನ್ ದ ಸ್ಪಾಟ್ ಊರ್ನಲ್ಲೇ ಕೆಲಸ ಸಿಗ್ಬೇಕು, ಗೂಳೆ ಹೋಗ್ಬಾರ್ದು ಅಂತ. ಆದ್ರೆ ಇವಾಗ ಮತ್ತೆ 60 ದಿನ ನಿಷೇಧ ಮಾಡಿಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ? ಇದು ಬಹಳ ಸ್ಪಷ್ಟವಾಗಿ VB ಗ್ರಾಮ್ಜಿ ಬಿಲ್ ನಲ್ಲಿ ಅವರ ಉದ್ದೇಶದಲ್ಲಿ, ಅವರ ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ಸ್ ಅಂಡ್ ಆಬ್ಜೆಕ್ಟಿವ್ ನಲ್ಲಿ 2ನೇದೋ 3ನೇದೋ ಆಬ್ಜೆಕ್ಟಿವ್ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಬ್ಯಾನಿಂಗ್ ವರ್ಕ್ ಫಾರ್ 60 ಡೇಸ್ ಅಂತ ಇನ್ನ ಕೂಡ ಅವ್ರು ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಇವತ್ತು. ಮತ್ತಿದ್ರಲ್ಲಿ ಕಾರ್ಮಿಕರ ಶೋಷಣೆ ಇದೆ VB ಗ್ರಾಮ್ಜಿನಲ್ಲಿ. ನಾನು ಹೇಳ್ದಂಗೆ ಮುಂಚೆ ನಿಮಗೆ ಕನಿಷ್ಠ ವೇತನದ ಗ್ಯಾರಂಟಿ ಇತ್ತು. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಇರಬಹುದು, ಹಣದುಬ್ಬರ ಇರಬಹುದು, ಇವೆ ಅಂದ್ರೆ ಇನ್ಫ್ಲೇಷನ್, ಪ್ರೈಸ್ ರೈಸ್ ಅಂಡ್ ಇನ್ಫ್ಲೇಷನ್ಗೆ ನಮಗೆ ಪ್ರೊಟೆಕ್ಷನ್ ಇತ್ತು. ಪ್ರತಿ ವರ್ಷ ವೇಜ್ ರಿವಿಷನ್ ಆಗ್ತಾ ಇತ್ತು. ಬೆಲೆ ಏರಿಕೆ ಆಗ್ತಾ ಇದ್ದಂಗೆ ಅಥವಾ ಹಣದುಬ್ಬರ ಆಗ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇವಾಗ ಈ ವೇತನವನ್ನ, ಈ ವೇಜಸ್ ಅನ್ನ ಡಿಸೈಡ್ ಮಾಡೋದು ಸೆಂಟ್ರಲ್ ಗವರ್ಮೆಂಟ್, ನಮ್ದಲ್ಲ. ಇದು ಆಗ್ಬೇಕಂದ್ಬಿಟ್ಟು ಕರ್ನಾಟಕದಲ್ಲಿ ಐತಿಹಾಸಿಕದ ಒಂದು ಕೇಸ್ ನಡೆದಿತ್ತು ಟು ಪ್ರೊಟೆಕ್ಟ್ ಲೇಬರ್ ಫ್ರಮ್ ಇನ್ಫ್ಲೇಷನ್. ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಸ್ಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಹೊರಡಿಸಿದ್ದಾರೆ. ಅದ್ರದ್ದು ತದ್ವಿರುದ್ಧವಾಗಿ ಇವತ್ತು ಕನಿಷ್ಠ ವೇತನ ಕೂಡ ಕೊಡಲಾರ್ದಂತ ಯೋಜನೆ ಇವತ್ತು ತಮ್ಮ ಮುಂದೆ ತಂದಿದ್ದಾರೆ. ಮತ್ತೆ ಉದ್ಯೋಗ ಖಾತ್ರಿನಲ್ಲಿ ಮುಂಚೆ ಕಾಂಟ್ರಾಕ್ಟರ್ಸ್ ಇರ್ತಾ ಇರಲಿಲ್ಲ, ನೋ ಫೀಸಿಬಿಲಿಟಿ ಫಾರ್ ಕಾಂಟ್ರಾಕ್ಟರ್ಸ್. ಆದ್ರೆ ಇವಾಗ ಮನ್ರೇಗಾನಲ್ಲಿ
ಹಿಂಬಾಗಿಲಿಂದ ಕಾಂಟ್ರಾಕ್ಟರ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಉದಾಹರಣೆ ಕೊಡ್ತೀನಿ. ನಿಮ್ಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ತಾ ಇದ್ರಿ, ಕ್ಲಾಸ್ ರೂಮ್ಸು PREDನೋ PWDನೋ ಕಟ್ತಾ ಇದ್ರು. ನೀವು ಕಾಂಪೌಂಡ್ ಗೋಡೆ ಮಾತ್ರ ನೀವು ಮನ್ರೇಗಾನಲ್ಲಿ ತಗೊಂಡಿದ್ರಿ. ಅವಾಗ ಏನಾಯ್ತು, ಮನ್ರೇಗಾನಲ್ಲಿ ಏನಿರ್ತಾ ಇತ್ತು, ಮನ್ರೇಗಾ ಆಕ್ಟ್ ವುಡ್ ಸೂಪರ್ಸೀಡ್ ಎವ್ರಿಥಿಂಗ್ ಎಲ್ಸ್. ಡೈರೆಕ್ಟ್ ಆಗಿ ಮನ್ರೇಗಾ ಕೆಲಸ ನಡೀತಾ ಇತ್ತು. ಯಾರು ಕಾರ್ಮಿಕರಿದ್ದಾರೆ ವೇತನ ಡೈರೆಕ್ಟ್ ಆಗಿ ಸರ್ಕಾರ ಅವರಿಗೆ DBT ಕೊಡ್ತಾ ಇತ್ತು. ಈಗ ಏನ್ ಮಾಡಿದ್ದಾರೆ, ಕನ್ವರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಮನ್ರೇಗಾನಲ್ಲಿ ಏನಾದರೂ ಸ್ಕೂಲ್ ಕಾಂಪೌಂಡ್ ತಗೊಂಡ್ರೆ ಅದು ಕನ್ವರ್ಜ್ ಆಗುತ್ತೆ. ಯಾವುದಕ್ಕೆ, ಆ PWDಗೋ PREDಗೋ ಇಲಾಖೆಗೋ ವೇತನವನ್ನ ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ತಗೋಬೇಕು. ಈಗ ಕಾಂಟ್ರಾಕ್ಟರ್ ಯಾವಾಗ ಕೊಡ್ತಾನೆ, ಏನ್ ಮಾಡ್ತಾನೆ, ಯಾರಿಗೆ ಗೊತ್ತು? ಸರ್ಕಾರದ ಜವಾಬ್ದಾರಿ ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಈಗ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡೋದಕ್ಕಾಗುತ್ತಾ? ಶೋಷಣೆ ಆಗೋದಿಲ್ವಾ? ಕನಿಷ್ಠ ವೇತನ ಸಿಗುತ್ತಾ ಇದರಿಂದ? ಆದ್ರಿಂದ ಇದನ್ನ ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಮಾಡಬೇಕಾಗ್ತಾ ಇದೆ. ಮತ್ತೆ ಉದ್ಯೋಗ, ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನಲ್ಲಿ 100% ಗವರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು. ವೇಜಸ್ದು ಮೆಟೀರಿಯಲ್ನಲ್ಲಿ 75-25 ತಮ್ಮ ತಿಳಿದಾಗ. ಈಗ 60-40 ಮಾಡಿದ್ದಾರೆ. ಕೆಲಸ ತೀರ್ಮಾನ ಮಾಡೋದು ಅವರು, ಪಂಚಾಯತ್ ನೋಟಿಫೈ ಮಾಡೋದು ಡೆಲ್ಲಿ ಅವರು, ಅಲೋಕೇಶನ್ ಕೊಡೋರು ಡೆಲ್ಲಿ ಅವರು, ಕೆಲಸ ಮಾಡಬೇಕಾಗಿರೋದು ನಾವು, ಬೆವರು ಸುರಿಸಬೇಕಾಗಿರೋದು ನಾವು, ಅದಕ್ಕೆ ದುಡ್ಡು ಕೂಡ ನಾವೇ ಕಟ್ಟಬೇಕು. ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಉಳಿತು? ಹೆಸರು ಅವ್ರದ್ದು, ಕೆಲಸ ನಮ್ದು. ಹೆಸರು ಅವ್ರದ್ದು, ದುಡಿಮೆ ನಮ್ದು. ಹೆಸರು ಅವ್ರದ್ದು, ಶ್ರಮ ನಮ್ದು. ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯಿಂದ ಕೈ ಚೆಲ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಮತ್ತೆ ಬಹಳ ಪ್ರಮುಖವಾಗಿ ಈ VB ಗ್ರಾಮ್ಜಿ ಬಿಲ್ ಏನಿದೆ, ಇದು ಸಂವಿಧಾನಕ್ಕೆ ವಿರೋಧವಾದಂತಹ ಬಿಲ್ಲು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ರೈಟ್ ಟು ವರ್ಕ್, ರೈಟ್ ಟು ಲೈವ್ಲಿಹುಡ್ ಅಂದ್ಬಿಟ್ಟು ಜೀವನೋಪಾಯದ ಹಕ್ಕನ್ನ ಕೊಟ್ಟಿದ್ರು. ಆರ್ಟಿಕಲ್ 21 ನಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇದ್ದಾರೆ. ಇದು ಬರೇ ಗಾಂಧೀಜಿಯವರ ಹೆಸರು ಉಳಿಸೋದಷ್ಟೇ ಅಲ್ಲ, ಇದು ಸಂವಿಧಾನವನ್ನ ಕೂಡ ಉಳಿಸುವ ಒಂದು ಹೋರಾಟ ಆಗಬೇಕಾಗಿದೆ ಇವತ್ತು. ಆರ್ಟಿಕಲ್ 21 ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಆರ್ಟಿಕಲ್ 258 ಏನ್ ಹೇಳುತ್ತೆ ಅಂದ್ರೆ, ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮೇಲೆ ನೀವು ತರ್ತಾ ಇದ್ರೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಆಗಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರೆ ಅದ್ರ ನೀವು ಸ್ಟೇಟ್ ಗವರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು. ಅಕಸ್ಮಾತ್ ಸ್ಟೇಟ್ ಗವರ್ಮೆಂಟ್ ಅದನ್ನ, ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶುಡ್ ಅಪಾಯಿಂಟ್ ಎನ್ ಆರ್ಬಿಟ್ರೇಟರ್. ಇದು ಸಂಧಾನ ಮಾಡಲಿಕ್ಕೆ ಯಾವ ಕನ್ಸಲ್ಟೇಷನ್ ಮಾಡಿಲ್ಲ ಕೇಂದ್ರ ಸರ್ಕಾರ, ಯಾವ ರಾಜ್ಯಗಳ ಜೊತೆನೂ ಮಾಡಿಲ್ಲ. ನಮ್ದು ಬಿಟ್ಬಿಡಿ, ಬಿಜೆಪಿ ರಾಜ್ಯ ಸರ್ಕಾರಗಳ ಜೊತೆನೂ ಅವರು ಚರ್ಚೆ ಮಾಡಿಲ್ಲ. ಇವತ್ತು 40% ನಮ್ಮ ಹತ್ರ ಕೇಳ್ತಾ ಇದ್ರೆ, ನಮ್ಮ ರಾಜ್ಯದ ಆಯವ್ಯಯದಿಂದ ಕೇಳ್ತಾ ಇದ್ರೆ, ಕನಿಷ್ಠ ಪಕ್ಷ ನಮಗೆ ಕನ್ಸಲ್ಟೇಷನ್, ನಮ್ಮ ಸಹಭಾಗಿತ್ವ ಇರುತ್ತಾ ಇಲ್ಲ ಅಂತ ಕೇಳಬೇಕಾಗಿರೋದು ಅವರ ಸಂವಿಧಾನಿಕ ಕರ್ತವ್ಯ, ಆಮೇಲೆ ನಮ್ಮ ಸಂವಿಧಾನದ ಹಕ್ಕು. ಯಾವುದೇ ಅವರು ನಮಗೆ ಕನ್ಸಲ್ಟೇಷನ್ ಮಾಡಲಾರ್ದೆ 40% ಇವತ್ತು ನಮ್ಮ ಮೇಲೆ ಹೀರ್ತಾ ಇದ್ದಾರೆ. ಅಂದ್ರೆ ಸುಮಾರು 3,500-4,000 ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ಅವರ ಯೋಜನೆಗಳಿಗೆ. ಸೊ ಇದು ಕ್ಲಿಯರ್ ವೈಲೇಷನ್ ಆಫ್ ಆರ್ಟಿಕಲ್ 258 ಆಲ್ಸೋ. ಇಟ್ ಈಸ್ ಆಲ್ಸೋ ಕ್ಲಿಯರ್ ಟ್ರಾಂಪ್ಲಿಂಗ್ ಆನ್ ದಿ ಅಥಾರಿಟಿ ಆಫ್ ಆರ್ಟಿಕಲ್ 280. ಆರ್ಟಿಕಲ್ 280 ನಲ್ಲಿ ಏನಿದೆ ಅಂದ್ರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೈನಾನ್ಸ್ ಕಮಿಷನ್. ಇಲ್ಲಿ ನಮ್ಮ ಕುಮಾರ್ ನಾಯಕ್ ಅವರಿಗೆ ಗೊತ್ತಿದೆ, ಫೈನಾನ್ಸ್ ಕಮಿಷನ್ ಅವರು ಏನ್ ಮಾಡಬೇಕು, ಫೈನಾನ್ಸ್ ಕಮಿಷನ್ ಎಲ್ಲ ರಾಜ್ಯದ ಜೊತೆ ಕನ್ಸಲ್ಟೇಷನ್ ಮಾಡಿ, ನಮ್ಮ ಪಂಚಾಯತ್ನಲ್ಲಿ ಇರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಇರ್ಬೋದು, ಅಥವಾ ಸರ್ಕಾರದಲ್ಲಿ ಇರ್ಬೋದು, ನಮ್ಮ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಎಷ್ಟಿದೆ, ನಾವು ತೆರಿಗೆ ಎಷ್ಟು ಕಟ್ತಾ ಇದ್ದೀವಿ, ನಾವು GST ಎಷ್ಟು ಕಟ್ತಾ ಇದ್ದೀವಿ, ಇವೆಲ್ಲಾನು ಕೂಡ ಕ್ರೋಢೀಕರಿಸಿ ನಮಗೆ ಎಷ್ಟು ಬರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವ್ರು ನಿಗದಿ ಮಾಡ್ತಾರೆ. ಕರೆಕ್ಟಾ ಸರ್?
ಆಮೇಲೆ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆ ಇದ್ರೂ ಕೂಡ ಅವರು ನಮಗೆ ತಿಳಿಸ್ಬೇಕು, ಇಂಥ ಒಂದು ಯೋಜನೆ ಬರ್ತಾ ಇದೆ, ಈ ಯೋಜನೆಗೆ ತಕ್ಕಂಗೆ ನೀವು ನಿಮ್ಮ ಆಯವ್ಯಯನ ನೀವು ಮಾಡ್ಕೋಬೇಕು ಅಂತ. ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಏನು ಹೇಳಿಲ್ಲ. ಅವರ ರಿಪೋರ್ಟು 3-4 ತಿಂಗಳ ಹಿಂದೆನೆ ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಾದ್ಮೇಲೆ 4 ತಿಂಗಳು ಆದ್ಮೇಲೆ ಈ ಬಿಲ್ಲು ಪಾರ್ಲಿಮೆಂಟ್ ನಲ್ಲಿ 2 ದಿನದಲ್ಲಿ ಜಾರಿಗೆ ಬರುತ್ತೆ ಅಂದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೋಬಹುದಾಗಿದೆ. ಆದ್ರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ 21, ಆರ್ಟಿಕಲ್ 258 ಅಂಡ್ ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ ಆಗಿದೆ. ಸಂವಿಧಾನದ ಹಕ್ಕುಗಳನ್ನ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.